ರಾಜ್ಯದ ಕಾಂಗ್ರೆಸ್ ಆಡಳಿತ, ಸಿಎಂ ಕುರ್ಚಿ ಕದನ, ವಿರೋಧ ಪಕ್ಷದ ಅಡ್ಜಸ್ಟ್ಮೆಂಟ್ ರಾಜಕೀಯ ಗಮನಿಸಿದರೆ ಏಕೋ ಎಲಿಮೆಂಟರಿ ಶಾಲಾ ಜೀವನ ನೆನಪಾಗುತ್ತೆ. ನಾವೆಲ್ಲ ಎಲಿಮೆಂಟರಿ ಶಾಲೆಯಲ್ಲಿ ಓದಿದವರು. ಆಗ ಅಂಗನವಾಡಿ ಇರಲಿಲ್ಲ ಎನ್ನುವುದು ಬೇರೆ ಮಾತು. ನೇರ 1ನೇ ಕ್ಲಾಸಿಗೆ ಬರುತ್ತೆ. ಇವತ್ತು ರಾಜ್ಯ ರಾಜಕಾರಣ ನೋಡಿದರೆ ಅದೇ ಕ್ಲಾಸ್ ರೂಮ್ ನೆನಪಾಗಲ್ವಾ? ಇಲ್ಲಿ ಹೈಕಮಾಂಡ್ ಟೀಚರು, ರಾಜ್ಯ ನಾಯಕರು, ಮಕ್ಕಳು ಮಾತನಾಡೋದು ಹೆಚ್ಚು, ದೂರು ಕೊಡೋದೇ ಜಾಸ್ತಿ. ಸ್ನೇಹಿತರೆ, ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ರಾಜ್ಯದ ಕಾಂಗ್ರೆಸ್ ಆಡಳಿತ, ಸಿಎಂ ಕುರ್ಚಿ ಕದನ, ವಿರೋಧ ಪಕ್ಷದ ಅಡ್ಜಸ್ಟ್ಮೆಂಟ್ ರಾಜಕೀಯ ಗಮನಿಸಿದರೆ ಏಕೋ ಎಲಿಮೆಂಟರಿ ಶಾಲಾ ಜೀವನ ನೆನಪಾಗುತ್ತೆ. ನಾವೆಲ್ಲ ಎಲಿಮೆಂಟರಿ ಶಾಲೆಯಲ್ಲಿ ಓದಿದವರು. ಆಗ ಅಂಗನವಾಡಿ ಇರಲಿಲ್ಲ ಎನ್ನುವುದು ಬೇರೆ ಮಾತು. ನೇರ 1ನೇ ಕ್ಲಾಸಿಗೆ ಬರುತ್ತೆ. ಕ್ಲಾಸ್ನಲ್ಲಿ ಮಕ್ಕಳು ಚಿಕ್ಕ ವಿಷಯಕ್ಕೂ ರೊಳ್ಳೆ ಅಂದರೆ ಅದು ಮಾಮೂಲು. ಅವನು ಜಿಟ್ಟಿದ, ಬಳಪ ಕದ್ದ, ಹೊಡೆದ, ಟೀಚರಿಗೆ ದೂರು. ಟೀಚರ್ ಕ್ರಮ ತೆಗೆದುಕೊಂಡ್ರೆ ದೂರು ಕೊಟ್ಟೋನಿಗೆ ಖುಷಿ. ಇವತ್ತು ರಾಜ್ಯ ರಾಜಕಾರಣ ನೋಡಿದರೆ ಅದೇ ಕ್ಲಾಸ್ ರೂಮ್ ನೆನಪಾಗಲ್ವಾ? ಇಲ್ಲಿ ಹೈಕಮಾಂಡ್ ಟೀಚರು, ರಾಜ್ಯ ನಾಯಕರು, ಮಕ್ಕಳು ಮಾತನಾಡೋದು ಹೆಚ್ಚು, ದೂರು ಕೊಡೋದೇ ಜಾಸ್ತಿ. ಇನ್ನೊಂದು ದೃಶ್ಯ, ಒಂದು ಮಗು ಬೆಂಚ್ ಮೇಲೆ ಕೂತಿರುತ್ತೆ. ಅದು ನನ್ನ ಜಾಗ, ಆದರೆ ಟೀಚರ್ ಹೇಳಿದರು ಇವತ್ತು ಬಿಟ್ಕೊಡ್ತಿದ್ದೀನಿ ಎನ್ನುತ್ತೆ. ಮತ್ತೊಂದು ಮಗು, ಆದರೆ ಮರುದಿನ ಹಿಂದೆ ಜಾಗದಲ್ಲಿ ಅದೇ ಮಗು ಕೂತಿರುತ್ತೆ. ಅದು ನನ್ನ ಜಾಗ, ಬಿಟ್ಕೊಟ್ಟು ಎನ್ನುತ್ತೆ ಮತ್ತೊಂದು ಮಗು. ಮತ್ತೆ ಗಲಾಟೆ, ಟೀಚರಿಗೆ ದೂರು. ಮಕ್ಕಳು ಟೀಚರ್ ಏನು ಹೇಳ್ತಾರೋ ಹಾಗೆ ಕೇಳಿವೆ. ಸ್ನೇಹಿತರೆ, ಸಿದ್ದು DKC ಪ್ರಹಸನಕ್ಕೂ ಶಾಲಾ ಮಕ್ಕಳ ಜಗಳಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಕುರ್ಚಿ ಕದನ ರಾಜ್ಯದ ಜನರ ಮೇಲೆ ಅಸಹ್ಯ ಹುಟ್ಟಿಸಿದೆ. ಅದಕ್ಕೆ ಸ್ಥಳೀಯ ಸಂಸ್ಥೆ ಚುನಾವಣೆ ಮತದಾರರು ಕೊಡುವ ಮಾಸ್ ಕಾರ್ಡು. ಸ್ನೇಹಿತರೆ, ಇದು ಒಂದು ಶಾಲೆಯ ಕಥೆಯಲ್ಲ, ರಾಜ್ಯದ ಆಡಳಿತದ ಚಿತ್ರ. ಅಧಿಕಾರ ಹಿಡಿದ ಮೊದಲ ದಿನದಿಂದಲೇ ಸರ್ಕಾರದೊಳಗೆ ಆಡಳಿತ ಚರ್ಚೆ ಕಡಿಮೆ, ಕುರ್ಚಿ ಚರ್ಚೆಯೇ ಜಾಸ್ತಿ. ಯಾರು ಮುಖ್ಯಮಂತ್ರಿ, ಎಷ್ಟು ವರ್ಷ, ಯಾರ ಮಾತು ಕೇಳಬೇಕು, ಸಮಸ್ಯೆ ಬಂದಾಗ ಪರಿಹಾರ ಹುಡುಕುವ ಬದಲು ದೂರು ಹೈಕಮಾಂಡಿಗೆ. ಆಡಳಿತ ಮಾಡಬೇಕಾದವರೇ ತಮ್ಮ ಸ್ಥಾನ ಕಾಪಾಡಿಕೊಳ್ಳುವುದರಲ್ಲಿ ಬ್ಯೂಸಿ. ಅದಕ್ಕೆ ಮುಂದೆ ನಡೆಯಲಿರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆಯಲ್ಲ, ಕೇವಲ ಪಂಚಾಯತ್ ಅಥವಾ ನಗರಸಭೆ ಚುನಾವಣೆ ಅಲ್ಲ, ಇದು ಮತದಾರ ರಾಜ್ಯ ಸರ್ಕಾರಕ್ಕೆ ಕೊಡುವ ತೀರ್ಪು. ಏನದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ? ನ್ಯಾಯಾಲಯ ಹೇಳಿದ್ದೇನು? ಬಿಟ್ಟಿ ಭಾಗ್ಯ ಕಾಂಗ್ರೆಸ್ಸಿಗೆ ಮಣೆ ಹಾಕುತ್ತಾ? ಸ್ಥಳೀಯ ಸಂಸ್ಥೆ ಚುನಾವಣೆ ಫಲಿತಾಂಶದ ಮೂಲಕ ಮತದಾರರು ಪಾಠ ಕಲಿಸ್ತಾರ? ಏನು ಕತೆ ನೋಡ್ಕೊಂಡು ಬರೋಣ ಬನ್ನಿ. ಸಾಮಾನ್ಯವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂದರೆ ಮತದಾರರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಎನ್ನೋಕ್ಕೂ ಆಗೋಲ್ಲ. ಆದರೆ ಈ ಸಲ ಇದು ಕೇವಲ ಪಂಚಾಯತ್ ನಗರಸಭಾ ಚುನಾವಣೆಯಲ್ಲ, ಇದು ಕಾಂಗ್ರೆಸ್ ಸರ್ಕಾರದ ಮಿಡ್ ಟರ್ಮ್ ರಿಪೋರ್ಟ್ ಕಾರ್ಡು. ವಿಧಾನಸಭಾ ಚುನಾವಣೆ ಅಲ್ಲ, ಆದರೂ ಇದು ಸರ್ಕಾರದ ಮೇಲಿನ ಜನರ ಮೊದಲ ದೊಡ್ಡ ತೀರ್ಪು. ಏಕೆ ಈ ಚುನಾವಣೆ ಅಷ್ಟು ಮುಖ್ಯ ಅಂದರೆ, ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಅವಧಿ ಮುಗಿದು ಒಂದು ಟರ್ಮ್ ಪೂರ್ತಿ ಕಳೆದ ನಂತರವೇ ಚುನಾವಣೆ. ಅದು ಕೋರ್ಟ್ ಕಪಾಲ ಮೋಕ್ಷದ ನಂತರ ಎಚ್ಚೆತ್ತ ಸರ್ಕಾರ ಚುನಾವಣೆ ಮಾಡೋದಕ್ಕೆ ಮನಸ್ಸು ಮಾಡಿದೆ. ಸರ್ಕಾರ ತಾನಾಗೆ ಚುನಾವಣೆ ಮಾಡ್ತಿಲ್ಲ, ಕೋರ್ಟ್ ಸೂಚಿಸಿದ ನಂತರ ಸಂಪುಟದಲ್ಲಿ ಚುನಾವಣೆಗೆ ಅನುಮೋದನೆ ಸಿಕ್ಕಿದೆ. ಸಂವಿಧಾನ, ಪ್ರಜಾಪ್ರಭುತ್ವ ಗುತ್ತಿಗೆ ಪಡೆದವರಂತೆ ಆಡೋರು ಪ್ರಜಾಪ್ರಭುತ್ವಕ್ಕೆ ಕೊಡುವ ಗೌರವ ಇದೇನಾ? ಅಥವಾ ಎಲ್ಲಾದರೂ ಸೋಲುತ್ತವೆ ಎನ್ನುವ ಚುನಾವಣೆ ಭಯನ? ಪಂಚಾಯಿತಿ, ನಗರಸಭೆ, ಪಾಲಿಕೆ ಇವೆಲ್ಲವೂ ಜನರ ದೈನಂದಿನ ಬದುಕಿಗೆ ನೇರ ಸಂಪರ್ಕ. ರಸ್ತೆ, ಕುಡಿಯುವ ನೀರು, ಕಸ, ಲೈಟು, ಹೀಗೆ ತರಹೇವಾರಿ ಸಮಸ್ಯೆಗಳು. ಇದು ರಾಜ್ಯ ಸರ್ಕಾರದ 3 ವರ್ಷ ಆಡಳಿತ. ನಾವು ನುಡಿದಂತೆ ನಡೆದಿದ್ದೇವೆ, ಪಂಚಭಾಗ್ಯ ಕೊಟ್ಟಿದ್ದೇವೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ. ಆದರೆ ಜನ ಕೇಳ್ತಿರೋ ಪ್ರಶ್ನೆ ಬೇರೆ. ಇದು ನೆರವು ಅಥವಾ ಅಭಿವೃದ್ಧಿಗೆ ಬದಲಿ ವ್ಯವಸ್ಥೆ? ಹೇಳಿದ್ದೆ ಹೇಳೋ ಕಿಸುಬಾಯಿ ದಾಸ ಈಗ ವರ್ಕೌಟ್ ಆಗಲ್ಲ ಕಾಣ್ರಿ.
ಆದರೆ ಮತದಾನ ದಿನ ಬಂದಾಗ ಜನ ಅನುಭವ ಹೇಳುತ್ತೆ. ಅಧಿಕಾರ ಹಿಡಿದ ಮೊದಲ ದಿನದಿಂದಲೇ CM ಕುರ್ಚಿ ಚರ್ಚೆ, CM ಯಾರು, ಎಷ್ಟು ವರ್ಷ, ಡೆಪ್ಯೂಟಿ ಪವರ್, ಜನ ಕೊಟ್ಟ ಮ್ಯಾಂಡೇಟ್ ಆಡಳಿತಕ್ಕೆ. ಆದರೆ ಕಾಂಗ್ರೆಸ್ ಒಳಗೆ ನಡೆದಿದ್ದು ಪವರ್ ಪಾಲಿಟಿಕ್ಸ್, ಭ್ರಷ್ಟಾಚಾರಿ ವಿರೋಧಿ ಅಜೆಂಡಾದ ಮೇಲೆ ಬಂದ ಸರ್ಕಾರದ ಮೇಲೆ ಈಗ 60% ಭ್ರಷ್ಟಾಚಾರ ಆರೋಪ. ಮೂಡ ಹಗರಣ, ವಾಲ್ಮೀಕಿ ನಿಗಮ ಹಣ ದುರುಪಯೋಗ, ಫಂಡ್ ಡೈವರ್ಟ್ ಆರೋಪ, 5,000 ಕೋಟಿ ಗೃಹಲಕ್ಷ್ಮಿಯ ಮಕ್ಮಲ್ ಟೋಪಿ, ಹೀಗೆ ಸಾಗುತ್ತೆ ಭ್ರಷ್ಟಾಚಾರದ ಕಾರಡು. ಅಭಿವೃದ್ಧಿ ಯೋಜನೆ ಮಾತ್ರ 0. ಸ್ವಪಕ್ಷೀಯರೇ ಅಯ್ಯೋ ಹಣ ಇಲ್ಲ ಅಂತೇಳಿ ಬಾಯಿ ಬಿಡ್ಕೊಳ್ತಿದ್ದಾರೆ. ಇನ್ನು ಡಿನ್ನರ್ ರಾಜಕೀಯ, ಹೈಕಮಾಂಡು RSS ವಿವಾದ, ಇದು BJP ಪ್ರಚಾರನ, ಕಾಂಗ್ರೆಸ್ ಸ್ವಯಂ ಸೃಷ್ಟಿ ಮಾಡಿಕೊಂಡ ಸಂಕಟನ. ಹಾಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಒಂದು ಸೆಮಿಫೈನಲ್ ಇದ್ದ ಹಾಗೆ. ಸ್ಥಳೀಯ ಚುನಾವಣೆ ಸಣ್ಣದು ಅಂತ ಅಂದ್ಕೊಂಡ್ರೆ ತಪ್ಪು. ಇಲ್ಲಿ ಮತ ಹಾಕೋದು ಪಕ್ಷಕ್ಕಲ್ಲ, ಅನುಭವಕ್ಕೆ. ಶಾಸಕರ ಮಾತಿಗಿಂತ ಗ್ರಾಮ ವಾರ್ಡ್ ಸಮಸ್ಯೆ ಮುಖ್ಯ. ಗ್ರಾಮ ಪಂಚಾಯತ್ ಚುನಾವಣೆಗೆ ಪಕ್ಷದ ಚಿಹ್ನೆ ಇಲ್ಲ ಅಷ್ಟೇ, ಆದರೆ ನಡೆಯೋದು ಪಕ್ಷಾಧಾರಿತ. ಆದರೂ ಇಲ್ಲಿ ಕಾಂಗ್ರೆಸ್ ಸೋತರೆ ವಿಧಾನಸಭಾ ಚುನಾವಣೆಗೂ ಮುಂಚೆಯೇ ರಾಜಕೀಯ ಗಾಳಿ ಬದಲಾಗುತ್ತೇನ್ರಿ. ಕಾಂಗ್ರೆಸ್ ಮಾತ್ರವಲ್ಲ, BJP ಒಳಜಗಳ ಗುಂಪು ರಾಜಕೀಯದಿಂದ ಹೊರತಾಗೇನಿಲ್ಲ ರೀ. ಸರ್ಕಾರ ತಪ್ಪು ಮಾಡಿದಾಗ ವಿರೋಧ ಪಕ್ಷ ಕಾವಲು ನಾಯಿ ಹಾಗೆ ಇರಬೇಕು. ಆದರೆ ರಾಜ್ಯದಲ್ಲಿ BJP ಕೆಲವೊಮ್ಮೆ ಮೌನ, ಕೆಲವೊಮ್ಮೆ ಗೊಂದಲ. ಕಾಂಗ್ರೆಸ್ ವಿರುದ್ಧ ಇಷ್ಟೊಂದು ಆರೋಪ ಇದ್ದರೂ BJP ಏಕೆ ಫುಲ್ ಅಡ್ವಾಂಟೇಜ್ ತೆಗೆದುಕೊಳ್ಳೇ ಇಲ್ಲ? BJPಯ ಸ್ವಯಂಕೃತ ಅಪರಾಧ. ಇಲ್ಲಿ ಕಾಂಗ್ರೆಸ್ ಮಾತ್ರ ಸಮಸ್ಯೆ ಅಲ್ಲ, BJP ಅವಕಾಶ ತಾನೇ ಕಳೆದುಕೊಂಡಿದೆ. ಅಡ್ಜಸ್ಟ್ಮೆಂಟ್ ರಾಜಕೀಯ, ಸ್ವಪಕ್ಷೀಯರಿಂದಲೇ ಆರೋಪ. ಹೋರಾಟಕ್ಕಿಂತ ಒಳಸಂಧಾನ ಹೆಚ್ಚು, ಜನರ ಸಮಸ್ಯೆಗಿಂತ ಟಿಕೆಟ್, ಗುಂಪು, ಪಂಗಡ ರಾಜಕೀಯ. ವಿರೋಧ ಪಕ್ಷ ಸರ್ಕಾರದ ತಪ್ಪು ತೋರಿಸಬೇಕು, ಆದರೆ ಇಲ್ಲಿ BJP ತನ್ನ ತಪ್ಪು ಮರೆಮಾಚಿಕೊಳ್ಳಲು ಬ್ಯುಸಿ. ಒಂದು ಪಕ್ಷ ಆದರೆ ಅನೇಕ ಗುಂಪು. ಹಳೆ ಹೊಸ BJP ಲಿಂಗಾಯತ ವೋಟ್ ಪವರ್ ಬ್ಯಾಲೆನ್ಸ್, ದೆಹಲಿ ಲೈನ್ ವರ್ಸಸ್ ರಾಜ್ಯ ಲೈನ್. ಯತ್ನಾಳ್ ಉಚ್ಚಾಟನೆ, ಶಿಸ್ತಿನ ಕ್ರಮನ, ಅಸಹಿಷ್ಣುತನ, ಸರ್ಕಾರವನ್ನೇ ಎದುರಿಸಿದ ಪಕ್ಷ ಒಳಗಿನ ಧ್ವನಿ ಯಾಕೆ ದಮನ ಮಾಡ್ತು? ಇಂದಿನ BJP ರಾಜ್ಯಾಧ್ಯಕ್ಷರ ಬಗ್ಗೆ ಸ್ವಪಕ್ಷದಲ್ಲೇ ಸಂಪೂರ್ಣ ವಿಶ್ವಾಸ ಇಲ್ಲ ಎನ್ನುವ ಮಾತು ಇದೆ. ಹೋರಾಟದ ನಾಯಕತ್ವ ಕಾಣಿಸ್ತಾ ಇಲ್ಲ, ಗ್ರೌಂಡ್ ಲೆವೆಲ್ ಕನೆಕ್ಷನ್ ಕಡಿಮೆ. ಕೇಂದ್ರ ನಾಯಕರ ನೆರಳಲ್ಲಿ ರಾಜ್ಯ ನಾಯಕತ್ವ ಮಂಕು. ಇವರ ಹಣೆ ಬರಕ್ಕೂ ಇದೇ ಗತಿಯ. ಇಬ್ಬರ ಜಗಳ, ಮೂರನೆಯವರ ಲಾಭ. ಇಲ್ಲಿ ದೊಡ್ಡ ಪ್ರಶ್ನೆ ಉದ್ಭವಿಸುತ್ತೆ. ಕಾಂಗ್ರೆಸ್ ಆಡಳಿತದ ವಿರುದ್ಧ ಅಸಮಾಧಾನ ಇದೆ, ಆದರೆ BJP ಮೇಲೆ ಪೂರ್ಣ ವಿಶ್ವಾಸ ಇದೆಯಾ ಅಂದರೆ ಇಲ್ಲ. ಆಯ್ಕೆ ಯಾರು? JDS ರಾಜ್ಯ ಮಟ್ಟದ ಪಕ್ಷ ಅಲ್ಲ, ಆದರೆ BJP ದೋಸ್ತಿಯಲ್ಲಿದೆ. ಇಬ್ಬರ ಜಗಳದಲ್ಲಿ ಮೂರನೆಯವರು ಸೈಲೆಂಟಾಗಿ ಲಾಭ ಮಾಡಿಕೊಳ್ತಾರ? ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಕೇವಲ ಕಾಂಗ್ರೆಸ್ ರಿಪೋರ್ಟ್ ಕಾರ್ಡ್ ಅಲ್ಲ, ಇದು BJPಯ ವಿರೋಧ ಪಕ್ಷದ ಸಾಮರ್ಥ್ಯದ ಪರೀಕ್ಷೆ. ಮತ್ತು JDS ಇನ್ನೂ ಆಟದಲ್ಲಿದೆಯಾ ಎನ್ನುವುದರ ಉತ್ತರ. ತ್ರಿಕೋನ ರಾಜಕೀಯ ಫೈಟ್ ಆಗುತ್ತಾ? ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಸಂಖ್ಯೆ ಇತ್ತೀಚಿನ ಮಾಹಿತಿ ಪ್ರಕಾರ ಮಹಾನಗರ ಪಾಲಿಕೆ ಒಟ್ಟು 12, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿ ನಗರಸಭೆ ಸುಮಾರು 57ರಿಂದ 59, ಪುರಸಭೆ 114ರಿಂದ 116, ಪಟ್ಟಣ ಪಂಚಾಯಿತಿ 95ರಿಂದ 97, ಗ್ರಾಮ ಪಂಚಾಯಿತಿ ಸುಮಾರು 5,950ರಿಂದ 6,024. ಸಣ್ಣ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತ್ ಮೇಲ್ದರ್ಜೆ ಹೊಸದಾಗಿ ರಚಿಸಿರುವ ಕಾರಣ ಸಂಖ್ಯೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಆಗಬಹುದು. ರಾಜ್ಯದಲ್ಲಿ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಗ್ರಾಮ ಪಂಚಾಯತ್ ಅವಧಿ ಮುಗಿದಿಲ್ಲ. 2020ರಲ್ಲಿ ಚುನಾಯಿತರಾದ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರ ಅವಧಿ ಜನವರಿ 2026ರೊಳಗೆ ಮುಕ್ತಾಯಗೊಳ್ಳುತ್ತೆ. ರಾಜ್ಯ ಚುನಾವಣಾ ಆಯೋಗ ಈಗಾಗಲೇ ಮುಂದಿನ ಚುನಾವಣೆ ನಡೆಸಲು ಸಿದ್ಧತೆ ಪ್ರಾರಂಭಿಸಿದೆ. ಮೀಸಲಾತಿ ಅಧಿಸೂಚನೆ ಅಂತಿಮಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿಯೂ ಮಾಡಿದೆ. 2026 ಏಪ್ರಿಲ್ ಒಳಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ನಗರ ಸಂಪುಟ ಸಭೆ ನಿರ್ಧರಿಸಿದೆ. ರಾಜ್ಯದ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿಗೆ 2016 ಏಪ್ರಿಲ್ ಚುನಾವಣೆ ನಡೆದಿತ್ತು. ಅಂದು ಆಯ್ಕೆಯಾಗಿದ್ದ ಸದಸ್ಯರ ಅವಧಿ 2021 ಏಪ್ರಿಲ್.
ಮುಕ್ತಾಯವಾಗಿತ್ತು. ಅವಧಿ ಪೂರ್ಣಗೊಂಡ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ಗಳಿಗೆ ತಾಂತ್ರಿಕ ಕಾರಣಗಳಿಂದ ಚುನಾವಣೆ ನಡೆಸಲು ಸುಮಾರು 5 ವರ್ಷ ವಿಳಂಬವಾಗಿದ್ದು 2026 ಬೇಸಿಗೆ ಅವಧಿ ಮುಗಿಯುವ ಮೊದಲು ಚುನಾವಣೆ ನಡೆಸಲು ಅನುಕೂಲವಾಗುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಅಗತ್ಯ ಸಹಕಾರ ನೀಡಲು ರಾಜ್ಯ ಸಂಪುಟದ ಸಭೆಯಲ್ಲಿ ತೀರ್ಮಾನಿಸಿದೆ. ಚುನಾವಣಾ ಆಯೋಗ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಮತದಾರರ ಅಂತಿಮ ಪಟ್ಟಿ ಹಾಗೂ ಮೀಸಲಾತಿ ಕರಡು ಪ್ರಕಟಿಸಿತು. ಆದರೆ ಹಿಂದಿನ ಬಿಜೆಪಿ ನೇತೃತ್ವದ ಸರ್ಕಾರ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ಅಧಿಕಾರ ಚುನಾವಣಾ ಆಯೋಗದಿಂದ ಹಿಂಪಡೆದಿತ್ತು. ಕರ್ನಾಟಕ ಪಂಚಾಯತ್ ರಾಜ್ ಮತ್ತು ಗ್ರಾಮ ಸ್ವರಾಜ್ ಕಾಯ್ದೆ ತಿದ್ದುಪಡಿ ತಂದು ಕರ್ನಾಟಕ ಪಂಚಾಯತ್ ರಾಜ್ ಸೀಮಾ ನಿರ್ಣಯ ಆಯೋಗಕ್ಕೆ ನೀಡಿತ್ತು. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ವಿಳಂಬದ ವಿರುದ್ಧ ರಾಜ್ಯ ಚುನಾವಣಾ ಆಯೋಗ ಹೈಕೋರ್ಟ್ ಮೊರೆ ಹೋಗಿತ್ತು. ರಾಜ್ಯ ಸರ್ಕಾರ ಹೈಕೋರ್ಟಿಗೆ ಪ್ರಮಾಣ ಪತ್ರ ಸಲ್ಲಿಸಿತ್ತು. ನಂತರ ಕ್ಷೇತ್ರಗಳ ಪುನರ್ವಿಂಗಡಣೆ ಹಾಗೂ ಸದಸ್ಯರ ಸಂಖ್ಯೆ ನಿಗದಿಪಡಿಸಲು ಸರ್ಕಾರ ರಚಿಸಿದ್ದ ಆಯೋಗದ ಶಿಫಾರಸು ಅಂಗೀಕರಿಸಿದ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಸೂಚನೆ ಹೊರಡಿಸಿತ್ತು. ಆದರೆ ಮೀಸಲಾತಿ ನಿಗದಿ ಅಂತಿಮಗೊಳಿಸಿರಲಿಲ್ಲ. ಸಂಪುಟದ ನಿರ್ಧಾರದೊಂದಿಗೆ ಸುದೀರ್ಘ ಅವಧಿಗೆ ನನಗೆ ಬುದ್ಧಿ ಬಿದ್ದಿದ್ದ ಚುನಾವಣೆ ನಡೆಯುವುದು ಖಚಿತವಾಗಿದೆ. ಪ್ರತಿಪಕ್ಷ ರಾಜ್ಯ ಚುನಾವಣಾ ಆಯೋಗ SIC ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಪ್ರಕಟಿಸಿತ್ತು. ಸ್ಥಳೀಯ ಸಂಸ್ಥೆಗಳ ಪೈಕಿ 195 ನಗರ ಸ್ಥಳೀಯ ಸಂಸ್ಥೆ ಜೊತೆಗೆ 5,952 ಗ್ರಾಮ ಪಂಚಾಯತ್ ಅವಧಿ ಕೂಡ ಮುಗಿಯಲಿದೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ವಿಳಂಬದ ಪ್ರಕರಣ ನ್ಯಾಯಾಲಯದಲ್ಲಿದ್ದು ತ್ವರಿತಗತಿಯಲ್ಲಿ ಚುನಾವಣೆ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ನ್ಯಾಯಾಲಯ ಸೂಚಿಸಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ 30 ತಿಂಗಳ ಅವಧಿಯಲ್ಲಿ ಇದುವರೆಗೆ ಒಂದೇ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದಿಲ್ಲ ರೀ. ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಯಾವಾಗ ಬರುತ್ತದೋ ಎಂಬ ಹಳ್ಳಿಗಳಲ್ಲಿ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದು ಲೋಕಲ್ ಲೀಡರ್ಸ್ ಎದ್ಕೊಳ್ತಿದ್ದಾರೆ. ಲೋಕಲ್ ರಾಜಕೀಯ ಚಟುವಟಿಕೆ ಗದಿಗೆದರಿದೆ. ಇದೀಗ ಸರ್ಕಾರ ಚುನಾವಣೆ ನಡೆಸಲು ಮುಂದಾಗುತ್ತಿದ್ದಂತೆ ಮುಖಂಡರು ಈಗಾಗಲೇ ಆಯ್ಕೆ ಮಾಡಿಕೊಂಡಿರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಕ್ಷೇತ್ರಗಳ ಟಿಕೆಟ್ಗಾಗಿ ನಾಯಕರಿಗೆ ದಂಬಾಲು ಬೀಳುತ್ತಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆಯಲ್ಲ, ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶಸ್ತಿ ಅಲ್ಲ, ಅದು ಪ್ರಶ್ನೆ ಪತ್ರಿಕೆ. ಜನ ಕೇಳ್ತಿದ್ದಾರೆ, ಭರವಸೆ ಸಾಕ ಅಥವಾ ಆಡಳಿತ ಬೇಕಾ? ಉತ್ತರ ಬ್ಯಾಲೆಟ್ ಬಾಕ್ಸ್ ಕೊಡುತ್ತೆ ಅಲ್ವಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.